ಸೊ NDAನವರು ಆಂಧ್ರದಲ್ಲಿ ಸೀಟ್ ಹಂಚಿಕೆ ಎಲ್ಲ ಮಾಡ್ಕೊಂಡಿದ್ದಾರೆ. TDP ಜನಸೇನಾ ಜೊತೆ ಎಲ್ಲ 10 ಸೀಟು ವಿಧಾನಸಭೆ ಕ್ಷೇತ್ರನ ಅವರು ಬಿಟ್ಟುಕೊಡ್ತಾರಂತೆ ಮುಂದೆ ಅಸೆಂಬ್ಲಿ ನಡೆದಾಗ ಡ್ಯಾಶ್. ಈ ಮಧ್ಯೆ ತಮಿಳುನಾಡಿನಲ್ಲಿ ಶರತ್ ಕುಮಾರ್ ನೇತೃತ್ವದ ಪಕ್ಷ ಅವರು ಈಗ NDA ಕೂಟ ಸೇರ್ಕೊಳ್ಳೋದು ಮತ್ತು TTV ದಿನಕರನ್ ಅವರ ಪಕ್ಷ ಇದೆಯಲ್ಲ, ಅದೇ ಜಯಲಲಿತಾ ಶಶಿಕಲಾ ಅದು ಆ ಪಕ್ಷ ಅವರು ಏನೋ ಇವ್ರಿಗೆ ಸಪೋರ್ಟ್ ಮಾಡ್ತಾರಂತೆ. ಯಾರಿಗೆ? ಬಿಜೆಪಿಗೆ. ಆತ ಬಂಗಾಳದಲ್ಲಿ TMCಗೆ ಬರಕ್ಪುರದ ಹಾಲಿ ಸಂಸದ ಅರ್ಜುನ್ ಸಿಂಗ್ ಪಕ್ಷ ಬಿಟ್ಟು ಮತ್ತೆ ಬಿಜೆಪಿ ಸೇರಕ್ಕೆ ಹೊರಟಿದ್ದಾರಂತೆ. ಅಯ್ಯೋ ಬರ್ತಾ ಇರ್ತಾರೆ ಹೋಯ್ತಾ ಇರ್ತಾರೆ ಅವ್ರವ್ರ ಅಡ್ಜಸ್ಟ್ಮೆಂಟ್ಗಳಿಗೆ ವ್ಯವಹಾರಗಳಿಗೆ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅಷ್ಟೇ. ಹಾಂ ಎಲ್ಲಿ ಹುಲ್ಲಿದೆ ಅಲ್ಲಿಗೆ ಹೋಯ್ತವೆ ಕುದುರೆಗಳು ಮೇಯಕ್ಕೆ. ಕುದುರೆ ಹುಲ್ಗಾಲನ್ನು ಬಿಟ್ಬಿಟ್ಟು ಡೆಸರ್ಟ್ಗೆ ಹೋಗತ್ವ ಯಾವಾರವೇ ಮತ್ತೆ ಹೋಗ್ತವೆ ಬರುತ್ತವೆ. ಅದಕ್ಕೆ ಯಾಕದು ಸರಿ. ಈ ಮೋದಿಯವ್ರು ಮಾತ್ರ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಿರೋದು ಬರೀ ಚುನಾವಣೆಗೋಸ್ಕರ ಅಲ್ಲ, ದೇಶದ ಅಭಿವೃದ್ಧಿ ಇಂದಿದ್ದಾರೆ. ಈ ಮಧ್ಯೆ SBIಗೆ ಹೇಳಿತ್ತಲ್ಲ ಸುಪ್ರೀಂ ಕೋರ್ಟು ಎಲ್ಲ ಡೀಟೇಲ್ಸ್ ಕೊಡ್ರೆ ಇಲ್ಲಿ ಬಾಂಡದು ಅಂತ ಕೊಟ್ಬಿಟ್ಟಿದ್ದಾರೆ. ನಮಗೆ ಸವಾಸನೆ ಬೇಡ ಇವರು ಅಂತ. BJPಯವ್ರು ಈ ಸರಿ ಹೇಳ್ತಿರೋದು ತಮಿಳುನಾಡಿನಲ್ಲಿ ನಾವು ಸೀಟ್ ಗೆಲ್ತೀವಿ ಬಿಡ್ತೀವಿ ಅನ್ನೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟ್. ಅವ್ರ ಲೆಕ್ಕಾಚಾರದಲ್ಲಿ 1 ಸೀಟ್ ಗೆಲ್ತೀವಿ 2 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ. ಕೊಯಂಬತ್ತೂರು ಗೆದ್ಬಿಡ್ತೀವಿ, ಕನ್ಯಾಕುಮಾರಿ ಗೆದ್ಬಿಡ್ತೀವಿ ಅಂತೆಲ್ಲ ಹೇಳ್ಕೋತಾರೆ. ಅದು ಪ್ರಶ್ನೆ ಬೇರೆ, ಗೆಲ್ಬೋದು ಸೋಲ್ಬೋದು ಅದಲ್ಲ ಪ್ರಶ್ನೆ. ಬಟ್ ದೇರ್ ಕ್ಯಾಲ್ಕುಲೇಷನ್ ಈಸ್ ಅಟ್ಲೀಸ್ಟ್ 18ರಿಂದ 20% ಓಟ್ ಎತ್ತುತ್ತೀವಿ ಈ ಸರಿ ಅಂತ ಇದ್ದಾರೆ ಅವರು. ಅದು ನಿಜವಾಗಲೂ ಸಾಧ್ಯ ಆದರೆ ಇಟ್ಸ್ ಅನ್ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಆಗೋಗುತ್ತೆ ದ್ರವಿಡಿಯನ್ ಪಾರ್ಟಿಗಳ ಮುಂದೆ. ಬಿಜೆಪಿದು ಫಸ್ಟ್ ಟೈಮ್ ಥರ್ಡ್ ಪಾರ್ಟಿ ಒಂದು ಕಾಂಗ್ರೆಸ್ ಬಿಟ್ಬಿಡಿ, ಅವ್ರು ಯಾವತ್ತು ಹೊಂದಾಣಿಕೆ ಮಾಡ್ಕೊಂಡು ಓಡಾಡ್ತಿರೋರು ಅವ್ರ ಜೊತೆ ಯಾರು ಒಬ್ಬರ ಜೊತೆ ಅಲ್ಲಿ ಬಾಲ ಹಿಡ್ಕೊಂಡಿರೋರು ಯಾರು ಒಬ್ಬರು DMK ಜೊತೆ ಇಲ್ಲ ADMK ಜೊತೆ ಯಾರ್ದೂ ಜೊತೆ ಅಲೈನ್ಮೆಂಟ್ ಇಲ್ಲದೆ ಮಾಡೋದಿದೆಯಲ್ಲ, ಇಟ್ಸ್ ಅನ್ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್. ಅದಾದರೆ ಎಸ್. ಇನ್ನು ಹರಿಯಾಣದಲ್ಲಿ ಬಿಜೆಪಿ ಮತ್ತು JJP ನಡುವೆ ಸೀಟು ಹಂಚಿಕೆ ಬಿಕ್ಕಟ್ಟು ತಾರಕಕ್ಕೇರಿರುವ ಹೊತ್ತಲ್ಲೇ ಹರಿಯಾಣ ಸರ್ಕಾರವೇ ಬದಲಾಗಿ ಹೋಗಿದೆ. ದಿಢೀರ್ ಬೆಳವಣಿಗೆಯಲ್ಲಿ CM ಮನೋಹರ್ ಲಾಲ್ ಖಟ್ಟರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇದರೊಂದಿಗೆ ಸಂಪುಟ ವಿಸರ್ಜನೆಯಾಯಿತು. ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಅವರನ್ನು ಆಯ್ಕೆ ಮಾಡಿದರು. ಆಲ್ ರೈಟ್. ಅಲ್ಲಿ ದುಷ್ಯಂತ್ ಚೌತಾಲ ಅವ್ರ ಪಾರ್ಟಿ ನನಗೆ 2 ಸೀಟ್ ಕೊಡಿ 3 ಸೀಟ್ ಕೊಡಿ ಅಂದರು. ಹೋಗತ್ತ ಕಡೆ ನಿನ್ನ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ರನ್ ಮಾಡಿಬಿಟ್ರು. ಅವ್ರ ಜೊತೆ ಜಂಟಿ ಸರ್ಕಾರ ಇತ್ತಲ್ಲಿ. ದೇಶದಲ್ಲಿ CAA ಜಾರಿಯಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತನ್ನ ಪೋರ್ಟಲನ್ನು ನಿನ್ನೆ ಹೇಳಿದಂತೆ ತೆಗೆದಿದೆ. ಅಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕೊಳ್ಳೋರು ಆ ಪೋರ್ಟಲಲ್ಲಿ ಹಾಕಬೇಕು. 3 ದೇಶಗಳಿಂದ ಶರಣಾರ್ಥಿಗಳಾಗಿ ಬಂದಿರೋ ಅಲ್ಪಸಂಖ್ಯಾತರು ಇದಕ್ಕೆ ನೋಂದಣಿ ಮಾಡ್ಕೋಬೋದು. ನಿರೀಕ್ಷೆಯಂತೆ ಕೆಲವೆಡೆ CAA ವಿರೋಧಿ ಪ್ರತಿಭಟನೆ ಜಾಮಿಯಾ ಯೂನಿವರ್ಸಿಟಿ, NSUI, ಮುಸ್ಲಿಂ ಸ್ಟೂಡೆಂಟ್ಸ್ ಫೆಡರೇಷನ್ ಇವರೆಲ್ಲ ಮಾಡಿದ್ದಾರೆ. ಅಸ್ಸಾಂನ ಕಾಂಗ್ರೆಸ್ನವರು ಇದೆಲ್ಲ. CM ಹೇಳ್ತಾರೆ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡೋದಕ್ಕೆ ನನ್ನ ವಿರೋಧ ಇದೆ ಅಂತ. ಯಾಕೆ? ವೈ? ಚೀಫ್ ಮಿನಿಸ್ಟರ್ ಮಸ್ಟ್ ಆನ್ಸರ್ ಇಟ್. ಅದನ್ನು ಆರ್ DK ಯಾರು ಒಬ್ಬರು ಕೊಡಿ ಉತ್ತರ. ಯಾಕೆ? ವೈ? ಮುಸ್ಲಿಮರಿಗೆ ಸಿಗಬೇಕು ಅಂತ. ಹಾಗಿದ್ರೆ ಧರ್ಮದ ಆಧಾರದ ಮೇಲೆ ನಾನು ಕೊಡಬಾರ್ದು ಕೊಡ್ತೀವಿ ಅಂತ ಅನ್ನೋದಕ್ಕೆ ಬೇರೆ ದೇಶಗಳು ಪಾಲನೆ ಮಾಡೋದಕ್ಕೆ ಅದ್ರ ಕೊಡೋಣ ಎಕ್ಸಾಂಪಲ್ಸು. ನಂಬರ್ 1. ನಂಬರ್ 2, ಜಾತಿ ಆಧಾರದ ಮೇಲೆ ಎಲ್ಲವನ್ನೂ ಇತ್ಯರ್ಥ ಮಾಡಬಹುದು ಅನ್ನೋದಾದರೆ ಮುಖ್ಯಮಂತ್ರಿಗಳು ಅವ್ರು ಯಾರೇ ಆಗಲಿ ಲೀಡರ್ಗಳು, ಪೊಲಿಟಿಕಲ್ ಲೀಡರ್ಸು ಧರ್ಮದ ಆಧಾರದಲ್ಲಿ ಆಗಬಾರ್ದು ಅಂತ ಹೆಂಗೆ ವ್ಯತ್ಯಾಸ ಮಾಡ್ತೀರಿ ನೀವು? ಯಾಕೆ ಆಗಬಾರ್ದು? ನಂಬರ್ 1. ನಂಬರ್ 2, ಧರ್ಮದ ಆಧಾರದ ಮೇಲೆ ಯಾರಿಗೆ ಕೊಡಲ್ಲ ಅಂತ ಹೇಳ್ತಿರೋದು ಪೌರತ್ವನ? ಭಾರತದಲ್ಲಿರುವ ಮುಸ್ಲಿಮರಿಗೆ CAA ತರುವ ಮೂಲಕ ಅವರ ಪೌರತ್ವವನ್ನು ಕಿತ್ತುಕೊಂಡು ಅವ್ರನ್ನ ಡಿಫ್ರಾಂಚೈಸ್ ಮಾಡ್ತಾ ಇದ್ದೀವಿ ಅಂದರೆ ಫೇರ್ ಆರ್ಗ್ಯುಮೆಂಟ್ ಎತ್ತಕ್ಕೆ. ಧರ್ಮದ ಆಧಾರದ ಮೇಲೆ ಇಲ್ಲೇ ಹುಟ್ಟಿ ಬೆಳೆದು 3ನೇ ತಲೆಮಾರು 4ನೇ ತಲೆಮಾರಿಗೆ ಬಂದಿರೋರನ್ನ ಹೀಗ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ನೀವು ಕೇಳಿದ್ರೆ ನ್ಯಾಯ ಇದೆ ಅದರಲ್ಲಿ. ಆದರೆ ಅವರು ಯಾರಿಗೂ ಏನೂ ಆಗದೆ ಯಾವುದೋ ದೇಶದಿಂದ ಪುಂಗಿ ಉಟ್ಕೊಂಡು ಚೀಲ ಇಟ್ಕೊಂಡು ಓಡ ಬಂದ್ಬಿಡ್ತೀನಿ ಅಂತ ಅವನಿಗೆ ಧರ್ಮದ ಆಧಾರದ ಮೇಲೆ ಇಲ್ಲಿ ಪೌರತ್ವ ಕೊಡಬೇಕು ಅಂದರೆ ಯಾವ ನ್ಯಾಯ ಸಿದ್ದರಾಮಯ್ಯನವರು ಹೇಳಬೇಕಿದ್ರು? ಯಾಕೆ ಕೊಡಬೇಕು? ಯಾವ ನ್ಯಾಯ ಇಲ್ಲ? ಸಿದ್ದರಾಮಯ್ಯನವರು DK ಮತ್ತು ಮಮತಾ ಬ್ಯಾನರ್ಜಿ ಪಾಕಿಸ್ತಾನಕ್ಕೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಏನೋ ಗೋಲಿ ಆಡ್ಕೊಂಡು ಎಲೆಕ್ಟ್ ಆಗಿರುವಂಥ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ಗಳಿದಾರಲ್ಲ ಗಲಾಟೆ ಮಾಡ್ಕೊಂಡಲ್ಲಿ, ಅವ್ರಿಗೊಂದು ಕಾಗದ ಬರೀರಿ. ನಾವು ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಾಗಾಗಿದ್ರೆ ಅಫ್ಘಾನಿಸ್ತಾನದವ್ರಿಗೆಲ್ಲರಿಗೂ ನೀವು ಪಾಕಿಸ್ತಾನದಲ್ಲಿ ಪೌರತ್ವ ಕೊಡಿ ಅಂತ ಬರೀರಿ ನೋಡೋಣ. ಬರೀರಿ. ಕಾಂಗ್ರೆಸ್ ಮುಸ್ಲಿಮರನ್ನ ಮೆಚ್ಚಿಸ್ತಾ ಇದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ಭಾರತದಲ್ಲಿರೋ ಮುಸ್ಲಿಮರಿಗೆ ಏನೋ ನಾವು ಮಾಡಿಕೊಟ್ಬಿಡ್ತಾ ಇದ್ದೀವಿ ಅಂತ ಅವ್ರಿಗೆ ಸಂಬಂಧವಿಲ್ಲದರ ವಿಚಾರದಲ್ಲಿ ಈ ನಿಲುವನ್ನು ತೆಗೆದುಕೊಂಡ್ರೆ ಅದು ಮತ್ತೊಮ್ಮೆ ಕಪಟ ನಾಟಕ ಆಗತ್ತೆ. ಭಾರತೀಯ ಮುಸ್ಲಿಮರಿಗೂ ಈ ಪೌರತ್ವ ಕಾಯ್ದೆಗೂ ಗುಲಗಂಜಿಯಷ್ಟು ಸಂಬಂಧವಿಲ್ಲ. ಯಾವುದೇ ತೊಂದರೆ ಆಗಲ್ಲ. ಆದರೆ ಹೆಕ್ಕಿ ತೆಗೆದು ತೋರಿಸಿ ಅದರ ವಿರುದ್ಧ ಹೋರಾಟ ಮಾಡಿ. ಯಾರು ಬೇಡ ಅಂದಿಲ್ಲ. ಅದು ನ್ಯಾಯ ಕೂಡ ಧರ್ಮ ಕೂಡ. ಅದು ಧರ್ಮ. ಧರ್ಮವೆಂದರೆ ಈ ರೀತಿ ಅನ್ಯಾಯವಾಗುವುದನ್ನು ತಡೆಯೋದು ಧರ್ಮ. ಆವಾಗ ಅದು ಧರ್ಮ. ಆಗ ಮಾಡಿ.
ಈಗ ಇಲ್ಲಿ ಫೈಟಿಂಗ್ ಮಾಡ್ತಿರೋರು ಯಾರು ಒಬ್ಬರು ಉತ್ತರ ಕೊಡಬೇಕು. ಆ ಬಾವುಟ ಹಿಡ್ಕೊಂಡು ಆ ಪ್ಲಕಾರ್ಡ್ ಹಿಡ್ಕೊಂಡು ನಿಂತಿರೋ ಗಿರಾಕಿ ಎಲ್ಲರೂ ಒಂದು ಉತ್ತರ ಕೊಡಬೇಕು. ನಿಮಗಾಗಿದ್ದೇನು ಇದರಲ್ಲಿ ಹೇಳಿ, ತೊಂದರೆ ತೋರಿಸಿ. ನಿಮಗಾಗಿದ್ದೇನು ಅಂದರೆ ನಿಮ್ಮ ಪ್ರಕಾರದಲ್ಲಿ ಪಾಕಿಸ್ತಾನದಿಂದನೋ ಬಾಂಗ್ಲಾದೇಶದಿಂದನೋ ಅಫ್ಘಾನಿಸ್ತಾನದಿಂದನೋ ಸಾಗರೋಪಾದಿಲಿ ಕರ್ಕೊಂಡು ಬಂದುಬಿಟ್ರೆ ಎಲ್ಲರಿಗೂ ಕರ್ಕೊಂಡು ಪೌರತ್ವ ಕೊಡ್ತೀರೇನು? ಅದು ದೇಶಭಕ್ತಿನಾ? ಅದು ದೇಶ ರಕ್ಷಣೆನಾ? ಡೋಂಗಿಗಳು ತಗೊಂಬಂದು, ಇದು ಡೋಂಗಿ ಆಟ, ಇದು ನಥಿಂಗ್ ಬಟ್ ಡೋಂಗಿಗಳು. ನಿಮಗೆ ಬೇಕಾದ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ಕೊತೀರಿ. ಇಲ್ಲ ಅಂದರೆ ಹೇಳಿ ಏನು ಅನ್ಯಾಯ, ಯಾರು ಒಬ್ಬರು. ನನಗೆ ಅರ್ಥನೇ ಆಗಿಲ್ಲ ಇದಿನ್ನುವೆ. ಹೇಳಿದ್ರೆ ನಾನಂತೂ ಸೈಲೆಂಟಾಗಿ ಒಪ್ಕೊಂಬಿಡ್ತೀನಪ್ಪ, ಅರ್ಥ ಇದೆ ಅಂತ. ದಟ್ ಈಸ್ ಅನ್ಫೇರ್. ಹಾಗಾಗಿ ಈಗ ಮಾಡಿದ್ದಾರೆ, ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾವು ಜಾರಿಗೆ ಅವಕಾಶ ಕೊಡಲ್ಲ ಯಾವುದೇ ಕಾರಣಕ್ಕೂ ಅಂತ ಸ್ಟಾಲಿನ್ ಅವ್ರಿಗೆಲ್ಲ ಒತ್ತಾಯಿಸಿದಾರಂತೆ. ನೀವು ಯಾರ್ರೀ ಸ್ಟೇಟ್ ಗೌರ್ಮೆಂಟ್ನವರು ಜಾರಿಗೆ ಉತ್ತರ ಕೊಡ್ತೀವಿ ಅನ್ನಕ್ಕೆ? ನೀವು ಯಾರು? ಯು ಹ್ಯಾವ್ ನೋ ಪವರ್ಸ್. ಸ್ಟೇಟ್ಸ್ ಹ್ಯಾವ್ ನೋ ಪವರ್. ಸಿಟಿಸನ್ಶಿಪ್ ಆ್ಯಕ್ಟಲ್ಲಿ ನಿಮಗೇನು ಪವರ್ ಇದೆ? ಶಶಿ ತರೂರ್, ನಾವು ಬಂದರೆ ಇದನ್ನು ರದ್ದು ಮಾಡುತ್ತೇವೆ. ನೀವು ಬಂದರೆ ಫಸ್ಟ್ ಆಫ್ ಆಲ್ ಈ ಪಾರ್ಟಿ ತಾನು ಬಂದರೆ, ಈ ಸರಿ ತ್ರಿವೆಂಡ್ರಮಲ್ಲಿ ಬಂದರೆ ಶಶಿ ತರೂರೇ ಹೇಳಿ ಯಾಕೆ ಕೊಡಬೇಕು ಅಂತ ಹೇಳಿ ನೋಡೋಣ. ಯಾಕೆ ರದ್ದು ಮಾಡಬೇಕು? ಯಾಕೆ ಕೊಡಬೇಕು ಪಾಕಿಸ್ತಾನದಿಂದ ಬರೋರಿಗೆಲ್ಲ? ಹಂಗಾರೆ ವೈ ಸಂಬಂಧವಿಲ್ಲ. ಹೋಗಿದ್ದು ಯಾಕಂಗಾರೆ ಅವರ ಇದು ಚೆನ್ನಾಗಿದೆ. ಸಿದ್ದರಾಮಯ್ಯನವ್ರು ಪಕ್ಕದ ಮನೆಯವ್ರು ಕೇಳಬೇಕು, ಕಷ್ಟದಲ್ಲಿದೆ ಅಂದರೆ ಬಾಗಿಲು ತಗೊಂಡು ಒಳಗೋಗ್ರಿ ಅವ್ರ ಮನೆ ಒಳಕ್ಕೆ ಅಂತ. ಹೋಗೋಣವಾ? ನೋ, ದಟ್ಸ್ ನಾಟ್ ಫೇರ್. ಇಟ್ಸ್ ಎ ರಾಂಗ್ ಆರ್ಗ್ಯುಮೆಂಟ್ ಅದು. ಬಟ್ ಭಾರತೀಯ ಮುಸ್ಲಿಮರಿಗೆ ತೊಂದರೆ ಮಾಡುವಂಥ ಒಂದು ಲಕ್ಷಣ ಕಾಣಿಸಿದ್ರು ಭಾರತದಲ್ಲಿರುವ ಪೌರತ್ವ ಇರುವ ಮುಸ್ಲಿಮರಿಗೆ. ನೋ, ಯು ಶುಡ್ ಅಪೋಸ್ ಇಟ್. ಆಗ ಅದರಲ್ಲಿ ಅಪೋಸ್ ಮಾಡೋದು ಮುಲಾಜೆ ಇಲ್ಲ ಅದರಲ್ಲಿ. ಎಸ್, ಮುಂದಕ್ಕೆ ಹೋಗೋಣ. ಇನ್ನು ರಾಜ್ಯ ಹೊರಗಡೆಯಿಂದ ಬಂದಿದಾರಲ್ಲ ಪಾಪ, ಅಲ್ಲಿ ತನ್ನ ಕಣ್ಣ ಮುಂದೆ ತನ್ನ ಪತ್ನಿ ರೇಪ್ ಆಗಿದ್ದನ್ನು ನೋಡಿದವರು, ತನ್ನ ಕಣ್ಣ ಮುಂದೆ ತನ್ನ ದೇವಸ್ಥಾನವನ್ನು ಕೊಚ್ಚಾಕಿದವರು, ಮನೆಗೆ ಬೆಂಕಿ ಹಾಕಿದವರು, ಮಕ್ಕಳ ತಲೆ ಕತ್ತರಿಸಿಸ್ಕೊಂಡವರು, ಹೆದರ್ಕೊಂಡು ಕೈಗೆ ಸಿಕ್ಕಿ ಚೀಲ ಹಿಡ್ಕೊಂಡು ಬಾಯಿಗೆ ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ದಾರಲ್ಲ ಇಂಡಿಯಾಗೆ, ಅವರು ಮೋದಿನ ರಾಮನ ಅವತಾರ ನಮ್ಮನ್ನು ಕಾಪಾಡದ ಇಲ್ಲಿ ಪೌರತ್ವ ಕೊಟ್ಟು ಅಂತ ಸಂತೋಷ ಪಡ್ತಿದ್ದಾರಂತೆ. ಡೆಲ್ಲಿಯಲ್ಲಿರೋರು ಎಲ್ಲ ಯಾವ ಜಾಗದಲ್ಲಿದ್ದಾರೋ ಅಲ್ಲಲ್ಲಿ. ಅದ ಬಿಟ್ಟು ಕಳ್ಳಾಟ ಮಾಡ್ಕೊಂಡು, ದೇಶ ವಿಭಜನೆ ಮಾಡ್ಕೊಂಡು, ಧರ್ಮದ ಹೆಸರಿನಲ್ಲಿ ದೇಶ ವಿಭಜನೆ ಆಗಿದ್ದನ್ನು ಸಿದ್ದರಾಮಯ್ಯನವರು ಒಪ್ತಾರೋ? ಅದೋಕೆನಾ? ಮಾಡಿಕೊಂಡು ಅಲ್ಲಿ ಹೋಗಿ ಮುಗೀತು ಅಂದ ಮೇಲೆ ನಾವು ಈ ಕಡೆ ಬಂದ್ಬಿಡ್ತೀವಿ ಬ್ಯಾಗ್ ಎತ್ಕೊಂಡು ಅಂತ ಬಂದರೆ ಹೆಂಗಾಗತ್ತೆ? ಯಾಕೆ ಅವಕಾಶ ಮಾಡಿಕೊಡ್ಬೇಕಂತವ್ರು? ಯಾಕೆ ಕೊಡಬೇಕು? ಯಾರು ಕೊಡ್ತಾರೆ? ಸೋ ಕಾಲ್ಡ್ ಪಾಕಿಸ್ತಾನದ ಪ್ರೇಮಿಗಳೇ ಪಾಕಿಸ್ತಾನದಲ್ಲಿ ಕೊಟ್ಟಿದಾರ ಹೇಳ್ರಪ್ಪ. ಇಲ್ಲಿದ್ದು ಬಿಡಿ. ಎಸ್. ಇನ್ನು ರಾಜ್ಯದ ಪಠ್ಯದ 5, 8, 9, 11ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಮಾರ್ಚ್ 7ರಂದು ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನ ವಿಚಾರಣೆ ನಡೆಸಿ ಪೀಠ ಇವತ್ತು ಇದನ್ನು ಹೇಳಿದೆ. ಈ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿ ಮುಂದಿನ ಆದೇಶದವರೆಗೂ ಪಬ್ಲಿಕ್ ಪರೀಕ್ಷೆಗಳನ್ನು ಮುಂದೂಡುವಂತೆ ಶಾಲೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಆಲ್ ರೈಟ್, ಏನು ಹೇಳತ್ತೋ ಸುಪ್ರೀಂ ಕೋರ್ಟ್ ಆ ಪ್ರಕಾರ ಮಾಡ್ತಾರೆ ಅಷ್ಟೇ ತಾನೇ. ಇವತ್ತಾಗಲೇ ಸ್ಟಾರ್ಟ್ ಆಗಿತ್ತು. ಆಯ್ತಲ್ಲ, ಏನು ನಿಲ್ಲಿಸ್ತಾರೆ? ಏನೀಗ ಸ್ಟಾರ್ಟ್ ಆದರೆ ನಿಲ್ಲಿಸ್ತಾರೆ. ಮಕ್ಕಳು ಬರೆಯಲ್ಲ ನೆಕ್ಸ್ಟ್ ಎಕ್ಸಾಮ್ನ. ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು ಅಂತ ಮಾಡಿ ಯಾವ ಪ್ರೆಷರ್ ಮಾತಾಡ್ತಿದ್ದೀರಿ ರೀ? ಇನ್ನೊಂದು ಕಡೆ ಮಾತಾಡ್ತಾರೆ ಎಲ್ಲರೂ, ಇವತ್ತಿನ ಮಕ್ಕಳು ಭಾಳ ಬುದ್ಧಿವಂತರಪ್ಪ ಅಂತಾರೆ, ಭಾಳ ಚುರುಕಪ್ಪ ಈಗಿನ ಮಕ್ಕಳು, ಏನು ಫಾಸ್ಟಪ್ಪ ಅಂತ. ಅದಕ್ಕೆ ತಕ್ಕಂತೆ 3 ವರ್ಷ ಆಗಿರೋ ಮಗು ಪಾಪ ಸರಿಯಾಗಿ ನಿಂತ್ಕೋ ಅಂತ ಟಕ್ಕಂತ ಪುಟ ತೆಗೆಯುತ್ತೆ, ಟಕ್ಕಂತ ಎಲ್ಲನೂ ತೆಗೆಯುತ್ತೆ ಕಂಪ್ಯೂಟ್ರಲ್ಲಿ, ಅಯ್ಯೋ ಸಾರಿ ಮೊಬೈಲಲ್ಲಿ. ಏಯ್ ಪಪ್ಪು ಅದು ತೆಗಿ ನೋಡೋಣ ಅಂತಾರೆ, ಅಲ್ಲಿ ನಿಂತು ಕರೆಕ್ಟಾಗಿ ಬಾ ಅಂತ ತೆಗೆಯುತ್ತದು. ಭಾಳ ಬುದ್ಧಿವಂತರಿಗಿನ ಕಾಲದ ಮಕ್ಕಳು ಅಂತಾರೆ. ಓದೋದು ಎಕ್ಸಾಮ್ ಬರೆಯೋದು ಭಾಳ ಪ್ರೆಷರ್ ಆಗಿಬಿಡುತ್ತೆ ಮಕ್ಕಳಿಗೆ ಅಂತಾರೆ. ಆಗ ನಾವೆಲ್ಲ ಬಕ್ರಾಗಳಿದ್ವಿ 40 ವರ್ಷದಿಂದ, ನಮಗೆ ಪ್ರೆಷರ್ ಇರಲಿಲ್ವಾ? ಫೇಸ್ ಮಾಡಲಿಲ್ವಾ? ಸುಮ್ಮನೆ ಎಲ್ಲರೂ ಹೇಳ್ತಾರೆ ಏನೋ ಆಗಲಿ ಬಿಡಿ, ಸುಪ್ರೀಂ ಕೋರ್ಟಿಗೆ ತೀರ್ಮಾನ ಮಾಡುತ್ತೆ.